ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ವೇದಾಂತರಂಗದಲ್ಲಿ ವೇದಗಳ ಬಗ್ಗೆ, ವೇದಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೆ. ಈ ಸಂಚಿಕೆಯಲ್ಲಿ ನಂಬಿಕೆ ಅಂದರೆ ಏನು ಹೇಳಿದ್ದಾರೆ, ಮತ್ತು ಅಪನಂಬಿಕೆ, ಅವಿಶ್ವಾಸ ಅಂದರೆ ಏನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಏಕೆಂದರೆ ನಾವು ಏನೋ ಅಂದ್ಕೊಂಡ್ಬಿಡ್ತೀವಿ, ಒಂದು ಶಾಬ್ದಿಕ ಅರ್ಥವನ್ನು ತಿಳ್ಕೊಂಡಿರ್ತೀವಿ. ಬಟ್ ವೇದದಲ್ಲಿ ಏನಿದೆ, ಹಾಗಂದ್ರೆ ಏನು, ನಂಬಿಕೆ ಅಂದರೆ ಏನು, ಅಪನಂಬಿಕೆ ಅಂದರೆ ಏನು ಅನ್ನೋದನ್ನು ನೋಡೋಣ. ಏನು, ಋಗ್ವೇದದಲ್ಲಿ ಒಂದು ಮಂತ್ರ ಇದೆ. ಏನಪ್ಪ ಅದರ ಅರ್ಥ ಅಂದರೆ, ಹೇ ಪ್ರಕಾಶ ಸ್ವರೂಪನು, ಜ್ಯೋತಿ ಸ್ವರೂಪನು, ನನ್ನ ಅಂಗಗಳಲ್ಲಿ ವ್ಯಾಪಕನೂ ಆಗಿರ್ತಕ್ಕಂತಹ ಪರಮಾತ್ಮನೇ, ನೀನು ಮಾಡೋದೆಲ್ಲ ಒಳ್ಳೆಯದೇನೆ, ಮಾಡಿದ್ದೆಲ್ಲ ಒಳ್ಳೆಯದೇನೆ, ಹಾಗೂ ಮುಂದೆ ಒಳ್ಳೆಯದನ್ನೇ ಮಾಡುವೆ ಅನ್ನುವಂತಹ ಪೂರ್ಣವಾದ ವಿಶ್ವಾಸ ನನಗಿದೆ. ಪರಮಾತ್ಮ ಮಾಡೋದೆಲ್ಲ ಒಳ್ಳೆಯದೇ ಅನ್ನೋದು ಖಂಡಿತವಾಗಿಯೂ ಸತ್ಯ ಅನ್ನೋ ಒಂದು ಶ್ಲೋಕ ಬರುತ್ತೆ. ಇಲ್ಲಿ ಪೂರ್ಣ ವಿಶ್ವಾಸ, ಅದು ನಂಬಿಕೆ. ಮೊಟ್ಟ ಮೊದಲನೇದಾಗಿ ನಾವು ಹೇಳಬೇಕು ಅಂದರೆ ಪೂರ್ಣ ಆತ್ಮವಿಶ್ವಾಸ ಬೆಳೆಸ್ಕೊಳ್ಬೇಕು. ನಮ್ಮಲ್ಲಿ ಆತ್ಮವಿಶ್ವಾಸವೇ ಇಲ್ಲದಿದ್ದರೆ ನಾವು ಬೇರೆಯವ್ರ ಮೇಲೆ ಹೆಂಗೆ ನಂಬಿಕೆ ಇಟ್ಕೊಳ್ಳೋಕೆ ಸಾಧ್ಯ? ನಾವು ಆತ್ಮವಿಶ್ವಾಸಿಯಾಗಿದ್ದರೆ ಮಾತ್ರ ನಾವು ಬೇರೆಯವ್ರನ್ನ ನಂಬಲಿಕ್ಕೆ ಸಾಧ್ಯ. ಆವಾಗ ಪರಮಾತ್ಮನನ್ನು ನಂಬಿಕೆ ಇಟ್ಕೊಳ್ತೀವಿ. ಇಲ್ಲದೆ ಹೋದರೆ ಯಾವುದ್ರ ಮೇಲೂ ಯಾರ ಮೇಲೂ ನಮಗೆ ನಂಬಿಕೆಯೇ ಇರೋದಿಲ್ಲ ಅನ್ನೋ ಒಂದು ಅರ್ಥವನ್ನು ಈ ಮಂತ್ರ ಹೇಳುತ್ತೆ. ಋಗ್ವೇದದ ಮಂತ್ರ ಹೇಳುತ್ತೆ. ಏನು ಆ ಮಂತ್ರ ಅಂದರೆ, ಓಂ ಉತತ್ವ ಪಶ್ಯನ್ನ ದದರ್ಶ ವಾಚಮುತ ತ್ವ ಶೃಣ್ವನ್ನ ಶೃಣೋತ್ಯೇನಾಂ ಉತೋತ್ವಸ್ಮೈ ತನ್ವಂ ವಿಸಸ್ರೇ ಜಾಯೇವ ಪತ್ಯ ಉಷತಿ ಸುವಾಸಾಹ ಅನ್ನೋದು ಈ ಮಂತ್ರ. ಅದನ್ನು ಹೇಳಿದ್ದಾರೆ. ಆ ಮಂತ್ರದ ಅರ್ಥ ಇದು. ಹಾಗೆ ಪರಮಾತ್ಮನ ಅಸ್ತಿತ್ವದಲ್ಲಿ ನಮಗೆ ನಂಬಿಕೆ ಇರಬೇಕು. ಭಗವಂತ ಇದ್ದಾನೆ ಅಂತ ನಾವು ನಂಬಿಕೊಂಡು ಅವನನ್ನು ಸಂಪೂರ್ಣವಾಗಿ ನಂಬಿಬಿಟ್ರೆ ಆಗ ಖಂಡಿತವಾಗಿಯೂ ನಮಗೆ ನಮ್ಮಲ್ಲಿ ಯಾವುದೇ ರೀತಿಯ ಭಯ ಅಂತಕ್ಕಂಥದ್ದು ಇರೋದಿಲ್ಲ. ಏಕೆಂದರೆ ಸಮಸ್ತ ವಿಶ್ವವನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಆ ಭಗವಂತನೇ. ಆದ್ದರಿಂದ ನಾವೆಲ್ಲ ಅವನ ಮಕ್ಕಳು. ಆದರೆ ಈಗ ಮಕ್ಕಳಿಗೆ ತಂದೆಯಲ್ಲೇ ವಿಶ್ವಾಸವಿಲ್ಲ ಅಲ್ವಾ? ಇನ್ನು ಆತ್ಮವಿಶ್ವಾಸ, ಪರಮಾತ್ಮನ ವಿಶ್ವಾಸ ಇವೆಲ್ಲ ದೊಡ್ಡದಾಯಿತು ಅಂತಲೇ ಅನ್ಕೋಬೋದು. ಯಾಕೆಂದರೆ ಮನೇಲಿರೋರು ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ, ಗಂಡಂಗೆ ಹೆಂಡತಿ ಮೇಲೆ ನಂಬಿಕೆ ಇರಲ್ಲ, ಹೆಂಡತಿ ಗಂಡನ ಮೇಲೆ ನಂಬಿಕೆ ಇರಲ್ಲ, ಮಕ್ಳಿಗೆ ತಂದೆ ಮೇಲೆ ನಂಬಿಕೆ ಇರಲ್ಲ, ತಂದೆ ತಾಯಿಗಳಿಗೆ ಮಕ್ಳ ಮೇಲೆ ಹೀಗೆ ಒಬ್ರಿಗೆ ಮೇಲೆ ಒಬ್ರಿಗೆ ನಂಬಿಕೆನೇ ಇಲ್ಲ. ಹೀಗಿದ್ದಾಗ ಏನಾಗುತ್ತೆ, ಇನ್ನು ಭಗವಂತನ ಮೇಲೆ ಏನು, ತಮ್ಮ ಮೇಲೆ ತಮಗೆ ನಂಬಿಕೆ ಇರಲ್ಲ. ಏನಾಗುತ್ತೋ ಏನೋ ನಾಳೆ ನಮಗೇನು ಗೊತ್ತು, ಈ ರೀತಿ ನಮ್ಮ ಒಂದು ಡೌಟ್ಸ್ ಇರುತ್ತೆ. ಇನ್ನು ಭಗವಂತನ ಮೇಲೆ ಹೆಂಗೆ ನಂಬಿಕೆ ಇರುತ್ತೆ? ಸುಮ್ಮನೆ ದೇವ್ರ ಪೂಜೆ ಮಾಡ್ತೀವಿ, ಮುಗೀತು. ಸಂಪೂರ್ಣವಾದ ನಂಬಿಕೆ ನಮಗೆ ಇಲ್ಲ. ಇವುಗಳಿಂದ ಅತ್ಯಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಪರಿಹಾರವಾಗುತ್ತಿರೋದು ನಾವು ನೋಡಿದ್ದೀವಿ ಅಲ್ವ? ಯಾಕೆಂದರೆ ಆತ್ಮವಿಶ್ವಾಸ ಇದ್ಬಿಟ್ರೆ, ಭಗವಂತನಲ್ಲಿ ಪರಮಾತ್ಮನಲ್ಲಿ ವಿಶ್ವಾಸವಿದ್ದುಬಿಟ್ರೆ, ಸಂಪೂರ್ಣವಾದ ನಂಬಿಕೆ ಇದ್ಬಿಟ್ರೆ ಖಂಡಿತವಾಗ್ಲೂ ನಮಗೆ ಎಂಥ ಸಮಸ್ಯೆಗಳಿದ್ರೂ ಕೂಡ ನಮಗೆ ಸಾಲ್ವ್ ಆಗಿಬಿಡುತ್ತೆ. ಇದನ್ನೇ ಏನು ಹೇಳ್ತಾರೆ ಅಂತಂದರೆ, ಪ್ರಭು ಮೇಲಿನ ವಿಶ್ವಾಸ ಮತ್ತು ಆತ್ಮವಿಶ್ವಾಸ ಇವೆರಡರ ಬಲದಿಂದ ನಾವು ಎಂತಹ ಕೆಲಸಗಳನ್ನೇ ಆದರೂ ಕೂಡ ಸಾಧನೆ ಮಾಡಿಬಿಡ್ಬೋದು. ಮೊದಲಿಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಇನ್ನೊಂದು ಭಗವಂತನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದ್ದರೆ ನಾವು ಎಂಥ ಕೆಲಸ ಬೇಕಾದರೂ ಮಾಡಿಬಿಡ್ತೀವಿ ಅಂತ. ಒಂದು ಸಾರ್ತಿ ಭೋಜರಾಜ ತನ್ನ ರಾಜಧಾನಿಯಲ್ಲಿರ್ತಕ್ಕಂತಹ ಒಬ್ಬ ನೇಕಾರನನ್ನು ಕರೆದುಕೊಂಡು ಬಂದು, ನಿನಗೆ ಕವಿತೆ ರಚಿಸುವುದು ಗೊತ್ತಿಲ್ಲ ಅಂತ ಗೊತ್ತಾಯಿತು. ನಮ್ಮ ರಾಜ್ಯದಲ್ಲಿ ವಿದ್ವಾಂಸರಾದ ಕವಿಗಳಿಗೆ ಮಾತ್ರನೇ ಸ್ಥಾನ ಇರೋದು. ಆದ್ದರಿಂದ ನೀನು ಮನೆ ಖಾಲಿ ಮಾಡ್ಕೊಂಡು ಹೊರಟು ಹೋಗು, ಆವಾಗ ಅಲ್ಲಿ ಬೇರೆ ಬೇರೆ ವಿದ್ವಾಂಸರು ವಾಸ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ಆ ನೇಯ್ಗೆಯವ ಹೇಳ್ತಾನೆ, ರಾಜ, ನಾನು ಕವಿತೆಯನ್ನು ರಚಿಸ ಹೊರಟರೆ ಶ್ರೇಷ್ಠ ಕವಿತೆ ಆಗೋದಿಲ್ಲ. ಆದರೆ
ಪರಿಶ್ರಮ ಪಟ್ಟರೆ ಶ್ರೇಷ್ಠ ಕವಿತೆಯನ್ನು ರಚಿಸಬಲ್ಲೆ. ಈಗ ನೀವೇ ಹೇಳಿ, ನಾನು ಕವಿತೆ ರಚಿಸಲೋ, ನೇಯಲೋ ಅಥವಾ ಹೊರಟು ಹೋಗ್ಲೋ ಅಂತ ಹೇಳ್ತಾನೆ ಆ ನೇಕಾರ ರಾಜನಿಗೆ. ಆಗ ಏನಪ್ಪ ಅರ್ಥ ಅಂತಂದರೆ, ಸಾಮಾನ್ಯ ನೇಯ್ಗೆಯವನಿಗೆ ಎಷ್ಟು ಆತ್ಮವಿಶ್ವಾಸ ಇದೆ ನೋಡಿ. ನಾನು ಹೊರಟು ಹೋಗ್ತೀನಿ ಅಂತ ಸ್ಪಷ್ಟವಾಗಿ ರಾಜನಿಗೆ ಹೇಳ್ತಾನೆ. ರಾಜ ಹೇಳ್ದ, ಇಲ್ಲ ನೀನು ಇಲ್ಲೇ ಇರು. ಆದ್ದರಿಂದ ಮನುಷ್ಯ ಆತ್ಮವಿಶ್ವಾಸಿಯಾಗಿರ್ತಕ್ಕಂಥದ್ದು ಅವಶ್ಯಕ ಅಲ್ವಾ? ಏಕೆಂದರೆ ನಾ ಬೇಕಾದ್ರೆ ಹೊರಟೋಗ್ತೀನಿ, ನಾನು ಕವಿತೆನೂ ಬರಿತೀನಿ, ಬೇಕಾದ್ರೆ ಮನಸ್ಸು ಮಾಡಿ ಶ್ರೇಷ್ಠವಾದ ಕವಿತೆನೂ ಬರಿತೀನಿ. ಈಗ ನೇಕಾರನ ಕೆಲಸ ನೇಯೋದ್ರಿಂದ ಅದೇ ಸರಿ, ಅದು ಬಿಟ್ಬಿಟ್ಟು ಕವಿತೆ ಬರೆದ್ರೆ, ಆದರೆ ಅವರಲ್ಲಿ ವಿಶ್ವಾಸ ಇತ್ತು, ಆತ್ಮವಿಶ್ವಾಸ ಜಾಸ್ತಿ ಇತ್ತು. ಅವಾಗ ರಾಜ ಇಲ್ಲೇ ಇರು ಅಂತ ಹೇಳ್ದ. ಹಾಗೆ ಕೆಲವರು ವಿಶ್ವಾಸವೇ ಕಳೆದುಕೊಂಡ್ಬಿಟ್ಟು ಪ್ರತಿಯೊಂದು ಕೆಲಸದಲ್ಲೂ ಅರ್ಜೆಂಟು ಅಥವಾ ಅನುಮಾನಗಳೇ ಜಾಸ್ತಿ. ಆದರೆ ಕೆಲವು ವಸ್ತುಗಳು ನಿಧಾನವಾಗಿ ಸಿಗುತ್ತೆ, ಕೆಲವು ವಸ್ತುಗಳು ತಕ್ಷಣ ಸಿಗುತ್ತೆ. ಹಾಗಾಗಿ ನಾವು ಆತ್ಮವಿಶ್ವಾಸಿಗಳಾಗಿರಬೇಕು, ಆತ್ಮದಲ್ಲಿ ನಂಬಿಕೆ ಇರಬೇಕು, ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕು. ನೋಡಿ, ಹರಿದ ಬಟ್ಟೆನ ನಿಧಾನವಾಗಿ ಹಾಕೋಬೇಕು, ಹೌದಾ? ಪಟಕ್ಕಂತ ಹಾಕೊಂಬಿಟ್ರೆ ಪೂರ್ಣ ಹರಿದೋಗ್ಬಿಡುತ್ತೆ. ಹಾಗೆ ಪರ್ವತದ ಶಿಖರ ಹತ್ತಬೇಕಾದ್ರೂ ನಿಧಾನಕ್ಕೆ ಹತ್ತಬೇಕು. ಫಾಸ್ಟಾಗಿ ಹತ್ತಕ್ಕೋದ್ರೆ ಎಲ್ಲ ಜಾರ್ಕೊಂಡು ಬಿದ್ದೇ ಹೋಗ್ತೀವಿ ದಡಾರಂತ ಕೆಳಗಡೆಗೆ. ಇನ್ನು ವಿದ್ಯೆನೂ ಅಷ್ಟೇ, ಹೇಳಿದ ತಕ್ಷಣ ಬರಲ್ಲ, ಅದು ತುಂಬ ನಮಗೆ ಅದು ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಅದನ್ನು ಕಲ್ತ್ಕೋಬೇಕು. ಈಗ ಏನೂ ಕಲಿದೆ ನಾವು PhD ಮಾಡಲಿಕ್ಕಾಗುತ್ತಾ? ಫಸ್ಟ್ ಸ್ಟ್ಯಾಂಡರ್ಡಿಂದ ಓದ್ಕೊಂಡ್ಬಂದು ಅದೆಲ್ಲ ಕಲಿತು ಎಲ್ಲ ವಿಷಯಗಳಲ್ಲಿ ಜ್ಞಾನ ಪಡ್ಕೊಂಡ್ಮೇಲೆ PhD ಮಾಡಲಿಕ್ಕೆ ಸಾಧ್ಯ. ಹಾಗೆ ಹಣನೂ ಅಷ್ಟೇ, ಕೆಲಸಕ್ಕೆ ಸೇರ್ಕೊಂಡ ತಕ್ಷಣ ದುಡ್ಡು ಬಂದ್ಬಿಡಲ್ಲ. ಇಷ್ಟು ವರ್ಷ ಸಂಪಾದನೆ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಮಾತ್ರ ಆವಾಗಲೇ ದುಡ್ಡು ನಮಗೆ ಶೇಖರ ಆಗ್ತಕ್ಕಂಥದ್ದು. ಇವೆಲ್ಲವನ್ನು ಅದನ್ನೇ ಹೇಳ್ತಾರೆ ನೋಡಿ, ಶನೈಃ ಪಂಥ ಶನೈಃ ಕಂತ ಶನೈಃ ಪರ್ವತಮಸ್ತಕೆ ಶನೈರ್ವಿದ್ಯಾ ಶನೈರ್ವಿತ್ತಂ ಪಂಚೈತಾನಿ ಶನೈಃ ಅಂತ. ಒಂದು ಮಾರ್ಗವನ್ನಾಗಲಿ ನಿಧಾನವಾಗಿ ನಿಶ್ಚಯಿಸಬೇಕಾಗತ್ತೆ, ಹೊರಿದ ಬಟ್ಟೆಯನ್ನು ನಿಧಾನವಾಗಿ ಧರಿಸಬೇಕಾಗುತ್ತೆ, ಪರ್ವತದ ಶಿಖರವನ್ನು ನಿಧಾನವಾಗಿ ಹತ್ತಬೇಕಾಗುತ್ತೆ, ವಿದ್ಯೆಯೂ ನಿಧಾನವಾಗಿ ಸಂಚಿತವಾಗುತ್ತೆ, ಹಣವೂ ನಿಧಾನವಾಗಿ ಲಭಿಸುತ್ತೆ. ಈ 5 ಕೆಲಸಗಳಲ್ಲೂ ಪರಮಾತ್ಮನ ವಿಶ್ವಾಸವನ್ನು ಕಳೆದುಕೊಳ್ಳದೆ ಬೆಳೆಸ್ಕೋಬೇಕು. ಅಯ್ಯೋ, ಎಷ್ಟೊತ್ತಾದರೂ ಎಷ್ಟು ದಿವಸ ಆದರೂ ನಂಗೆ ದುಡ್ಡೇ ಬರಲಿಲ್ಲ, ಇದಾಗಲಿಲ್ಲ, ನಾನು ಅಷ್ಟೊಂದು ಕೆಲಸ ಮಾಡ್ತಾಯಿದ್ರು ಕೂಡ, ಅಥವಾ ನಾನು ಅಷ್ಟೊಂದು ಓದಿದ್ರು ಇನ್ನೂ ನನಗೆ ಯಾವುದು ಡಿಗ್ರಿನೇ ಇದಾಗಲಿಲ್ಲ, ಹಾಗೆಲ್ಲ ಅಲ್ಲ. ಅದಕ್ಕೇಂತ ಇಷ್ಟು ಟೈಮ್ ಇರುತ್ತೆ, ನಿಧಾನವಾಗಿ ಇವೆಲ್ಲ ಆಗ್ತಕ್ಕಂಥದ್ದು. ಅದರಿಂದ ಯಾವುದರ ಮೂಲ ಅರ್ಥ ಮತ್ತು ಫಲ ನಿಶ್ಚಯವಾಗಿಯೂ ಸತ್ಯವೇ ಆಗಿದೆಯೋ, ಇಲ್ಲಿ ಅವರು ತಿಳಿದು ಸತ್ಯವೇ ಅಂತ ಬೆಳೆಸಿದ್ದಾರೆ, ಸತ್ಯವೂ ಎಂದು ಬೆಳೆಸಿಲ್ಲ. ಅರ್ಥ ಆಯ್ತಾ? ಖಡಾಖಂಡಿತವಾಗಿ ಇದೇ ಸತ್ಯ ಅನ್ನೋದನ್ನು ಹೇಳಿದ್ದಾರೆ ಎಲ್ಲರಲ್ಲಿ, ವೇದಗಳಲ್ಲಿ. ಇನ್ನು ಚಾಣಕ್ಯ ಆತ್ಮವಿಶ್ವಾಸಕ್ಕಾಗಿ ಪೃಥ್ವಿಯನ್ನು ತ್ಯಾಗ ಮಾಡಬೇಕಿದ್ದರೆ ತ್ಯಜಿಸಲಿ ಅಂತ ಬರೆದಿದ್ದಾನೆ ನೋಡಿ. ತ್ಯಜೇದೇಕಂ ಕುಲಸ್ಯಾರ್ಥೇ ಗ್ರಾಮಸ್ಯಾರ್ಥೇ ಕುಲಂ ತ್ಯಜೇತ್ ಗ್ರಾಮಂ ಜನಪದಸ್ಯಾರ್ಥೇ ಸ್ವಾತ್ಮಾರ್ಥೇ ಪೃಥ್ವೀಂ ತ್ಯಜೇತ್ ಅಂತ. ಅಂದರೆ ಕುಟುಂಬದ ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ ಒಬ್ಬನೇ ಮಗನನ್ನು ತ್ಯಜಿಸಬೇಕಾಗುತ್ತೆ, ಗ್ರಾಮ ರಕ್ಷಣೆಗೆ ಇಡೀ ಕುಲವನ್ನೇ ತ್ಯಜಿಸಬೇಕಾಗಿ ಬರುತ್ತೆ, ದೇಶಕ್ಕಾಗಿ ಗ್ರಾಮವನ್ನೇ ಬಿಡಬೇಕಾಗಿ ಬರುತ್ತೆ, ಆತ್ಮದ ಧ್ವನಿಯನ್ನು ಗುರುತಿಸಿಕೊಂಡು ಆತ್ಮರಕ್ಷಣೆಗಾಗಿ ಪೃಥ್ವಿಯನ್ನು, ರಾಜ್ಯವನ್ನು ಬಿಟ್ಬಿಡಬೇಕಾಗತ್ತೆ. ಅಂತಹ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ನಾವು ಪರಮಾತ್ಮನಲ್ಲಿ ವಿಶ್ವಾಸ ಇರಬೇಕು. ಯಾಕೆ ಅಂತಂದರೆ, ಯಸ್ಯ ನ ಜ್ಞಾಯತೆ ಶೀಲಂ ಕುಲಂ ವಿದ್ಯಾ ನರಸ್ಯ ಚ ಕಸ್ತೇನ ಸಹ ವಿಶ್ವಾಸಂ ಪುಮಾನ್ ಕುರ್ಯಾದ್ ವಿಚಕ್ಷಣಃ ಅಂತ. ಅಂದರೆ ಕುಲ, ಶೀಲ, ವಿದ್ಯಾಹೀನ ವ್ಯಕ್ತಿಯಲ್ಲಿ ಯಾರಿಗೂ ನಂಬಿಕೆ ಇರೋದಿಲ್ಲ, ಹೌದಾ? ಕುಲಹೀನ ವ್ಯಕ್ತಿನಲ್ಲಿ ನಂಬಿಕೆ ಇರುತ್ತಾ? ಇಲ್ಲ. ಶೀಲಹೀನರಲ್ಲಿ ಇರೋದಿಲ್ಲ, ವಿದ್ಯಾಹೀನರಲ್ಲೂ ಇರೋದಿಲ್ಲ ನಂಬಿಕೆ. ಯಾಕೆಂದರೆ ವಿಶ್ವಾಸದ ಒರೆಗಲ್ಲಿ ಹಚ್ಚಬೇಕು ಅಂದರೆ ಇದೇ ಇಂಪಾರ್ಟೆಂಟು. ಅವ್ನ ಕುಲ ಸರಿ ಇರಬೇಕು, ಅವ್ನ ಶೀಲ ಸರಿ ಇರಬೇಕು, ಅವ್ನ ವಿದ್ಯಾ ಸರಿ ಇರಬೇಕು. ಆದ್ದರಿಂದ ಮನುಷ್ಯ ಯಾವುದೇ ಸ್ಥಿತಿಯಲ್ಲಿ ಅಕರ್ತವ್ಯ ಅಂದರೆ ಕೆಲಸವನ್ನು ಮಾಡ್ತಕ್ಕಂಥ ದುಸ್ಸಾಹಸ ಇಲ್ಲದಷ್ಟು ಆತ್ಮವಿಶ್ವಾಸಿ ಆಗಿರಬೇಕು. ಅಕರ್ತವ್ಯ ಕೆಲಸ ಮಾಡಬಾರ್ದು, ಕೆಲಸಗಳನ್ನು ಮಾಡಬಾರ್ದು ಅಂತಹ ಒಂದು ಏನು ಸ್ಥಿತಿಯಲ್ಲಿದ್ದರೆ ಆವಾಗ ಅವನು ಆತ್ಮವಿಶ್ವಾಸಿಯಾಗಿರಬೇಕು. ಯಾಕೆಂದರೆ ಸದಾ ಕಾಲದಲ್ಲೂ ಸಾಯೋ ತನಕನೂ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾನೇ ಇರಬೇಕು, ನಮ್ಮ ಕೆಲಸವನ್ನು ಮಾಡ್ತಾನೇ ಇರಬೇಕು.
ಆದರೆ ಮಾಡಬಾರ್ದ ಕೆಲಸವನ್ನು ನಾವು ಸಾವು ಬಂದಾಗಲೂ ಕೂಡ ಮಾಡಬಾರ್ದು. ಮಾಡಬೇಕಾಗಿರೋ ಕೆಲಸವನ್ನು ಮಾಡಬೇಕು ಹೊರತು ಮಾಡಬಾರ್ದ ಕೆಲಸವನ್ನು ಮಾಡಬಾರ್ದು. ಈ ರೀತಿಯಾಗಿ ನಮಗೆ ವಿಶ್ವಾಸದ ಬಗ್ಗೆ ವೇದಗಳಲ್ಲಿ ತಿಳಿಸಿದ್ದಾರೆ. ಇನ್ನು ವಿಶ್ವಾಸಕ್ಕೆ ವಿರುದ್ಧವಾದದ್ದೇ ಅವಿಶ್ವಾಸ. ಏನು ಹೇಳ್ತಾರೆ? ಅವಿಶ್ವಾಸ ಅಂತಂದರೆ ಜನಸಾಮಾನ್ಯರ ವ್ಯವಹಾರ ಮತ್ತು ತಿಳುವಳಿಕೆಯಲ್ಲಿ ವಿಶ್ವಾಸ ಅವಿಶ್ವಾಸಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಲ್ವಾ. ನಮ್ಮ ಸಿದ್ಧಾಂತಹೀನತೆ ಅಥವಾ ಸೈದ್ಧಾಂತಿಕ ಸಾಹಿತ್ಯಿಕ ಶಬ್ದಗಳ ಅರಿವಿಲ್ಲದಿರುವುದೇ ಇದಕ್ಕೆ ಮೂಲ ಕಾರಣ. ನಮಗೆ ಬರೀ ಏನು ಮಾಡಿಬಿಡ್ತೀವಿ, ಒಂದು ಪದಗಳ ಮೀನಿಂಗ್ ಮಾತ್ರ ತೊಗೊಂಡ್ಬಿಡ್ತೀವಿ, ಅದರದ್ದು ಒಳ ಅರ್ಥಗಳನ್ನು ತಿಳಿದುಕೊಳ್ಳೋದಿಲ್ಲ. ಅದಕ್ಕೆ ಚಾಣಕ್ಯ ಹೇಳ್ತಾನೆ, ನಮ್ಮ ಸ್ನೇಹಿತರಲ್ಲಿ ನಂಬಿಕೆ, ಶತ್ರು ಅಥವಾ ಮಿತ್ರರಲ್ಲಿ, ಅದರಲ್ಲೂ ಕೆಟ್ಟ ಮಿತ್ರರಲ್ಲಿ ಯಾವತ್ತೂ ಕೂಡ ಅವಿಶ್ವಾಸ ಇಡಬೇಕು. ಯಾಕೆಂದರೆ ನಮ್ಮ ಸ್ನೇಹಿತರಲ್ಲಿ ವಿಶ್ವಾಸ ಇಟ್ಕೋಬೇಕು ಯಾವತ್ತೂ. ನೋಡಿ, ಎಲ್ಲರನ್ನೂ ನಂಬಲ್ಲ ಅನ್ನೋದಲ್ಲ, ಸ್ನೇಹಿತರಲ್ಲಿ, ಒಳ್ಳೆಯ ಸ್ನೇಹಿತರಲ್ಲಿ ವಿಶ್ವಾಸ ಇಟ್ಕೋಬೇಕು. ಕೆಟ್ಟ ಫ್ರೆಂಡ್ಸ್, ಬ್ಯಾಡ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರುಗಳು ಮತ್ತು ಶತ್ರುಗಳು ಇರ್ತಾರಲ್ಲ ಅವರಲ್ಲಿ ನಾವು ಯಾವತ್ತೂ ಕೂಡ ನಂಬಿಕೆ ಇಟ್ಕೊಳ್ಳೇಬಾರ್ದು. ಯತ್ರ ವಿಶ್ವಾಸ ತತ್ಮಿತ್ರಂ ಅಂತ ಅಲ್ವಾ. ಅಂದರೆ ಎಲ್ಲಿ ವಿಶ್ವಾಸ ಇರುತ್ತೋ, ಯಾರು ವಿಶ್ವಾಸಕ್ಕೆ ಅರ್ಹನಾಗಿರ್ತಾನೋ ಅವನನ್ನು ಮಿತ್ರನಾಗಿಸಿಕೋ. ಅಂದರೆ ಸ್ನೇಹಿತನ ವಿಶ್ವಾಸವಲ್ಲ, ವಿಶ್ವಾಸ ಪಾತ್ರನನ್ನು ಸ್ನೇಹಿತರನ್ನಾಗಿ ಮಾಡ್ಕೋಬೇಕು. ಯಾರು ನಂಬಿಕೆಗೆ ಯೋಗ್ಯರಾಗಿರ್ತಾರೋ ಅವ್ರನ್ನ ನಾವು ಫ್ರೆಂಡ್ ಮಾಡ್ಕೊಳ್ಬೇಕೇ ಹೊರತು ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಅವನು ನಂಬಿಡ್ತೀನಿ ಅಲ್ಲ. ಯಾರು ನಂಬಿಕೆಗೆ ಅರ್ಹನಾಗಿರ್ತಾನೋ ಅಂತಹನನ್ನು ಸ್ನೇಹಿತರನ್ನಾಗಿ ಮಾಡ್ಕೋಬೇಕು ಅಂತ. ಹಾಲು ಕಾಣುವಂತೆ ತುಂಬಿರುವ ವಿಷದ ಗಡಿಗೆಯಂತೆ ಮುಂದೆ ಸಿಹಿಯಾದ ಮಾತುಗಳನ್ನಾಡಿ ಹಿಂದೆ ಕೆಲಸ ಕೆಡಿಸುವವನನ್ನು ಬಿಟ್ಬಿಡ್ಬೇಕು. ಕೆಲವರು ಹಾಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಏನು ನೈವಾಗಿ ಮಾತಾಡ್ತಿರ್ತಾರೆ, ಹಿಂದ್ಗಡೆಯಿಂದ ಚೂರಿ ಹಾಕ್ತಾರೆ ಆ ಥರದವರು. ಈಗ ಒಂದು ವಿಷದ ಗಡಿಗೆ ಇದೆ, ಅದು ನೋಡೋಕ್ಕೆ ಹಾಲು ಥರ ಕಾಣಿಸ್ತಾ ಇರುತ್ತೆ, ಅದನ್ನು ಕುಡಿದ್ರೆ ಸಾಯೋದೇ ಗ್ಯಾರಂಟಿ, ಹೀಗೆ ಅಂತ ನೋಡಿಕೊಂಡು ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾಗುತ್ತೆ. ಮಧು ತಿಷ್ಠತೆ ಜಿಹ್ವಾಗ್ರೆ ಹೃದಯ ಇತ್ತು ಹಲಾಹಲಂ. ಬಾಯಿನಲ್ಲಿ ಒಳ್ಳೆ ಸಿಹಿಯಾದ ಮಾತಾಡ್ತಿರ್ತಾರೆ, ಆದರೆ ಪೂರ್ತಿ ಹೃದಯ ಪೂರ್ತಿ ಕಹಿನೇ, ಮನಸ್ಫೂರ್ತಿ ಕಹಿನೇ ಆಗಿರುತ್ತೆ. ಇಂಥವರು ಅವಿಶ್ವಾಸಿಗಳು, ವಿಶ್ವಾಸಕ್ಕೆ ಯೋಗ್ಯರಲ್ಲ. ಅವಿಶ್ವಾಸ ತನ್ನ ಇತಿಹಾಸದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರ್ತಕ್ಕಂಥದ್ದು. ಅವಿಶ್ವಾಸ ಯೋಗ್ಯರಲ್ಲಿ ಜನ ಅಥವಾ ರಾಷ್ಟ್ರ ವಿಶ್ವಾಸವಿಟ್ಟಾಗಲೆಲ್ಲ ರಾಷ್ಟ್ರಕ್ಕೆ ಬಹು ದೊಡ್ಡ ಗಂಡಾಂತರ ಉಂಟಾಗಿದೆ. ನೀವು ಎಂಥದ್ದೇ ನೋಡಿ, ನಾವು ಸರಿಯಾಗಿರೋದನ್ನು ನಂಬದೆ ದ್ರೋಹಿಗಳನ್ನು ನಂಬಿ ನಮ್ಮನ್ನು ನಾವು ದೇಶವನ್ನು ಹಾಳು ಮಾಡಿಕೊಂಡಿರ್ತಕ್ಕಂಥದ್ದು ಎಷ್ಟೋ ಸನ್ನಿವೇಶಗಳು ನಮಗೆ ಕಂಡು ಬರುತ್ತೆ. ಯಾವತ್ತೂ ಕೆಟ್ಟ ಸ್ನೇಹಿತರಲ್ಲಿ ನಾವು ವಿಶ್ವಾಸವನ್ನು ಇಡಬಾರ್ದು. ಮತ್ತು ಕೆಟ್ಟ ಮಿತ್ರರು ಅಂತಂದರೆ ಸಿಹಿಯಾಗಿ ಮಾತಾಡಿ ಹಿಂದಿಂದ ಚುಚ್ಚುತ್ತಾರಲ್ಲ ಅಂಥವ್ರ ಹತ್ರನೂ ಕೂಡ ನಾವು ನಂಬಿಕೆ ಇಟ್ಕೋಬಾರ್ದು. ಏಕೆಂದರೆ ಈ ಮಿತ್ರರು ಕೋಪಗೊಂಡಾಗ ನಮ್ಮ ಏನು ವೀಕ್ನೆಸ್ ನಾವೆಲ್ಲ ಹೇಳ್ಕೊಂಬಿಟ್ಟಿರ್ತೀವಲ್ಲ, ನಮ್ಮ ವೀಕ್ನೆಸ್ನೆಲ್ಲ ಬಯಲು ಮಾಡಿಬಿಡ್ತಾರೆ. ಇದನ್ನೇ ರಾಜನೀತಿಯ ಧರ್ಮ ಅಂತ ಹೇಳ್ತಕ್ಕಂಥದ್ದು. ಆದ್ದರಿಂದ ರಾಜನೈತಿಕ ದೃಷ್ಟಿಯಿಂದ ನಾವು ಯಾವತ್ತೂ ಅವಿಶ್ವಾಸ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಚಾಣಕ್ಯ ಹೇಳ್ತಾನೆ, ಚಾಣಾಕ್ಷ ರಾಜನೈತಿಕ ವ್ಯಕ್ತಿಯನ್ನು ವಿಶ್ವಕ್ಕೆ ನೀಡಿದ ಭಾರತದಂಥ ಪವಿತ್ರ ಭೂಮಿ ಎಷ್ಟು ಅದೃಷ್ಟಶಾಲಿ ಯಾರು, ಆದರೆ ಅವನು ಅನುಭವದಿಂದ ಆಡಿದ ಮಾತುಗಳಲ್ಲೂ ನಾವು ವಿಶ್ವಾಸವಿಡದಿದ್ದರೆ ನಮಗೆ ಅಸ್ತಿತ್ವವೇ ಇಲ್ಲ ಅಂತ. ಅಂದರೆ ಅವನು ಈ ಚಾಣಕ್ಯ ನೀತಿ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅವನು ನಮ್ಮ ಭಾರತದಲ್ಲಿ ಅಷ್ಟು ಒಳ್ಳೆಯ ನೀತಿಯನ್ನು, ನೈತಿಕ ರಾಜನೈತಿಕ ಒಂದು ಇದು ಕೊಟ್ಟಿದ್ದಾನಲ್ಲ, ಅವನು ವಿಶ್ವಕ್ಕೆ ಕೊಟ್ಟಿದ್ದಾನೆ. ಅಂತಹ ಚಾಣಕ್ಯ, ಆ ಚಾಣಾಕ್ಷ ರಾಜನೈತಿಕ ವ್ಯಕ್ತಿ ಅವನು. ಅಂಥವನನ್ನು ಅವನು ಅನುಭವದಿಂದ ಆಡಿರ್ತಕ್ಕಂಥ ಮಾತುಗಳಲ್ಲೂ ನಾವೇನಾದರೂ ನಂಬಿಕೆ ಇಟ್ಕೊಳ್ಳಿಲ್ಲ ಅಂದರೆ ಅಷ್ಟೇ, ನಮಗೆ ಏನು ಪ್ರಯೋಜನ ಇಲ್ಲ. ನದೀನಾಂ ಶಸ್ತ್ರಪಾಣಿನಾಂ ನಖಿನಾಂ ಶೃಂಗಿಣಾಂ ತಥಾ ವಿಶ್ವಾಸೋ ನೈವ ಕರ್ತವ್ಯ ಸ್ತ್ರೀಷು ರಾಜಕುಲೇಶು ಚ ಅಂತ. ಅಂದರೆ ನದಿಗಳಲ್ಲಿ, ಕೈಯಲ್ಲಿ ಶಸ್ತ್ರ ಹಿಡಿದಿರುವವರಲ್ಲಿ, ಉಗುರುಗಳುಳ್ಳ ಸಿಂಹ ಮುಂತಾದವುಗಳಲ್ಲಿ, ಕೊಂಬುಳ್ಳ ಪ್ರಾಣಿಗಳಲ್ಲಿ, ಸ್ತ್ರೀಯರಲ್ಲಿ ಮತ್ತು ರಾಜಕುಲದಲ್ಲಿ ವಿಶ್ವಾಸವಿಡಬಾರದು ಅಂತ. ಇಲ್ಲಿ ನೋಡಿ, ನೀವು ಹೇಳಿದಾಗ ಎಲ್ಲ ಸರಿ ಆಯ್ತಪ್ಪ, ನಾವು ನಂಬಿಕೆ ಇಡಬಾರ್ದು, ಕರೆಕ್ಟ್ ಒಪ್ಕೋತೀವಿ. ಏಕೆಂದರೆ ಈ ಮೇಲೆ ಹೇಳಿರ್ತಕ್ಕಂತಹ ಎಲ್ಲ ಪ್ರಾಣಿಗಳು ಡೇಂಜರ್ ಅಂತ. ಈಗ ನದಿನೂ ಅಷ್ಟೇ, ನದಿ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಯಾವಾಗ ಪ್ರವಾಹ ಉಕ್ಕರ್ ಅಥವಾ ಎಲ್ಲಿ ಸುಳಿ ಇದೆಯೋ ಏನೂ ಗೊತ್ತಾಗೋದೇ ಇಲ್ಲ.
ಹಾಗೆ ಕೈಯಲ್ಲಿ ಆ ಶಸ್ತ್ರ ಹಿಡ್ಕೊಂಡಿರ್ತಕ್ಕಂಥವ್ನು ನಂಬ್ಕೊಳ್ಳೋಕ್ಕಾಗತ್ತಾ? ಏಕೆ ನಾನು ಯಾವಾಗ ಬೇಕಾದ್ರೂ ಶಸ್ತ್ರ ಪ್ರಹಾರ ಮಾಡಬಹುದು. ಸಿಂಹ ಕೂಗರಿದೆ, ಅದು ಚೆನ್ನಾಗಿದೆ ಅಂತ ನೋಡ್ಕೊಂಡು ಕೂತಿರೋಕ್ಕಾಗತ್ತಾ? ಯಾವಾಗ ಬೇಕಾದ್ರೂ ಅದನ್ನು ನಮ್ಮನ್ನು ಸಾಯಿಸಾಕ್ಬೋದು. ಕೊಂಬಿರ್ತಕ್ಕಂಥ ಪ್ರಾಣಿಗಳು ಯಾವಾಗ ಬೇಕು ಏನು ಹತ್ತಿರ ಹೋಗಂಗೆ ಇಲ್ಲ, ಹೆದರಿಕೆ, ಯಾವಾಗ ಬೇಕಾದ್ರೆ ಗುಂಬೋದು. ಆಮೇಲೆ ರಾಜಕುಲದಲ್ಲೂ ಅಷ್ಟೇ, ರಾಜರು ಹೇಗಿರ್ತಾರೆ ಅಂತಲೇ ಹೇಳೋಕ್ಕಾಗಲ್ವಲ್ಲ, ನಂಬಿಕೆ ಇಟ್ಕೊಳ್ಳೋಕ್ಕಾಗಲ್ಲ. ಅವನು ನೀನು ಮಾಡಿ ಯಾವುದೋ ಒಂದು ಸಣ್ಣ ತಪ್ಪನ್ನು ಅಥವಾ ತಪ್ಪು ಅಂತ ಅನಿಸ್ತೇ ಅಂದ್ರೆ ಅವ್ನಿಗೆ ತಪ್ಪು ಅಂತ ಅನಿಸಿದ್ದನ್ನು ಶಿರಶ್ಛೇದ ಆಗಿಬಿಡ್ತಾರೆ. ಅದಕ್ಕೋಸ್ಕರ ರಾಜಕುಲದಲ್ಲೂ ನಂಬಿಕೆ ಇಟ್ಕೊಳ್ಳೋಂಗಿಲ್ಲ. ಹಾಗೆ ಸ್ತ್ರೀಯರಲ್ಲಿ ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಕೋಬಾರ್ದು. ಏನು ಸ್ತ್ರೀಶು ಅನ್ನೋ ಶಬ್ದ ನಮಗೆ ಸಂಶಯ ಉಂಟು. ಯಾಕೆ ಹೆಣ್ಮಕ್ಳಿಗೆ ನಂಬಿಕೆ ಇಟ್ಕೋಬಾರ್ದು? ಇದು ಸ್ವಲ್ಪ ಗಂಭೀರವಾದ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಮಾನ್ಯವಾದ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟರೆ ಅವರು ಪತಿತರಾಗ್ಬಿಡ್ಬೋದು ಅಂತ ಭಯ ಇರುತ್ತೆ. ಅವಿಶ್ವಾಸ ಅಂದರೆ ಇದೇ ಅಭಿಪ್ರಾಯ ಕೊಡ್ತಕ್ಕಂಥದ್ದು. ಅದು ಈಗಿನ ಕಾಲದಲ್ಲಿ ಇದು ಅನ್ವಯ ಮಾಡಲಿಕ್ಕಾಗೋದಿಲ್ಲ. ಅಂದರೆ ಹೆಣ್ಮಕ್ಳು ಒಂದು ಪವಿತ್ರವಾಗಿ ಏನು ನಂಬಿಕೆಗೆ ಅರ್ಹರಾಗಿರ್ತಾರೆ ಗಂಡನ ಜೊತೆ. ಅವ್ರಿಗೆ ಸ್ವಲ್ಪ ಫ್ರೀಡಮ್ ಕೊಟ್ಬಿಟ್ರೆ ಅವರು ಪತಿತರಾಗ್ಬಿಡ್ತಾರೆ ಅಂತಕ್ಕಂಥದ್ದು. ಸ್ತ್ರೀಗೆ ಸ್ವಾತಂತ್ರ್ಯ ಕೊಟ್ಟರೆ ಅವ್ರು ಪತಿತರಾಗ್ಬಿಡ್ಬೋದೇನೋ ಅನ್ನೋ ಭಯ ಇರುತ್ತೆ ನೋಡಿ. ಹಾಗಾಗಿ ನಂಬಿಕೆ ಇಡಬಾರ್ದು ಅನ್ನೋದಿದೆ. ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಈಗಿನ ಕಾಲದಲ್ಲಿ ಇದು ಅನ್ವಯ ಆಗೋದಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಕಷ್ಟವಾದ ವಿಷಯ ಇದು. ಮೂಲಾರ್ಥ ಒಂದು, ಭಾವಾರ್ಥ ಇನ್ನೊಂದು ಫಲ ಅಲ್ವಾ? ವಿಶ್ವಾಸಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅವಿಶ್ವಾಸ. ಇಲ್ಲಿ ನಾವು ಮುಖ್ಯವಾಗಿ 4 ರೀತಿಯ ಜನರಲ್ಲಿ ವಿಶ್ವಾಸ ಬಿಡಬಾರ್ದು ಅಂತ ಹೇಳ್ತಾರೆ. ಪರಮಾತ್ಮನ ಹೊರತು ಅಥವಾ ಅವನ ಸ್ಥಾನದಲ್ಲಿ ಬೇರೆ ಯಾರನ್ನೋ ಪೂಜಿಸೋನು ಅಥವಾ ನಂಬೋನು. ನಾವು ದೇವರನ್ನು ನಂಬಬೇಕು. ಅದು ಬಿಟ್ಟು ನಾವು ಬೇರೆ ಕೆಲವರು ಒಂದು ಆರಾಧನೆ ಮಾಡ್ತಿರ್ತಾರೆ, ಯಾವುದೋ ಬಾಬಾ ಅಂತನೋ ಏನೋ ಒಂದೊಂದು ಏನೇನೋ ಗೊತ್ತಿರಲ್ಲ, ಯಾರ್ಯಾರನ್ನೆಲ್ಲ ಆರಾಧನೆ ಮಾಡ್ತಿರ್ತಾರೆ. ಅದು ಅವಿಶ್ವಾಸ. ಭಗವಂತನ ಮಾತ್ರ ನಾವು ನಂಬಬೇಕು. ಆಮೇಲೆ ರಾಷ್ಟ್ರದ ದೃಷ್ಟಿಯಲ್ಲಿ ಭಾರತದ ಗಡಿಯಾಚೆ ಇರ್ತಕ್ಕಂಥ ಪ್ರಭಾವಿತರಾಗಿರ್ತಕ್ಕಂಥ ವರ್ಗ ಅವರು ನಂಬಾರ್ದು. ಭಾರತವನ್ನು ಮಾತ್ರ ಸಪೋರ್ಟ್ ಮಾಡೋರು ನಂಬಬೇಕು ನಾವು. ಉಳಿದು ಬೇರೆ ಕಂಟ್ರಿನ ತುಂಬ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಜೊತೆ ನಾವು ಅವ್ರು ಪ್ರಭಾವಿತರಾಗಿರ್ತಾರಲ್ಲ ಅಂಥವ್ರ ಜೊತೆ ನಾವು ನಂಬಿಕೆ ಇಟ್ಕೋಬಾರ್ದು. ಯಾವಾಗ ಬೇಕಾದ್ರೆ ಇದನ್ನು ಬಿಟ್ಕೊಟ್ಟು ನಮಗೆ ತೊಂದರೆ ಮಾಡುವಂಥದ್ದಿರುತ್ತೆ. ಇನ್ನು ಸುಳ್ಳು ಹೇಳೋರು, ಮಿಥ್ಯಾಭಾಷಿ, ಮಿಥ್ಯಾಚಾರಿ, ಮಿಥ್ಯಾಭಿಮಾನಿ, ಆ ದೂರದರ್ಶಿ ಇಂಥವ್ರನ್ನೂ ಕೂಡ ನಂಬಾರ್ದು. ವೈದಿಕ ಸಿದ್ಧಾಂತಗಳನ್ನು ನಾಶ ಮಾಡ್ತಕ್ಕಂಥವ್ರನ್ನೂ ನಂಬಾರ್ದು. ಈ 4 ಮುಖ್ಯವಾಗಿ ಇಟ್ಕೋಬೇಕು. ಮೇಲೆ ಹೇಳಿದ್ಮೇಲೆ ನಾನು ಅವನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ಈ 4 ಮಾತ್ರ ಜ್ಞಾಪಕ ಇಟ್ಕೋಬೇಕು. ನಾವು ಸರಿಯಾಗಿ ವಿಚಾರ ಮಾಡಿ ಪರಮಾತ್ಮನ ಸ್ಥಾನದಲ್ಲಿ ಅನೇಕ ದೇವಿ ದೇವತೆಯರನ್ನು ಪೂಜಿಸ್ತಾರೆ. ಇಂಥ ಉಪಾಸಕರು ಕೂಡ ವಿಶ್ವಾಸಯೋಗ್ಯರು ಅಂತಲೇ ಹೇಳ್ತಾರೆ. ಅಂದರೆ ಅಲ್ಟಿಮೇಟ್ ಆ ಒಂದು ನಿರ್ಗುಣ ಪರಬ್ರಹ್ಮ ಸ್ವರೂಪ, ಅದನ್ನು ಮಾತ್ರ ನಾವು ಪೂಜೆ ಮಾಡಬೇಕು. ಬೇರೆ ಎಲ್ಲನೂ ಸುಮ್ಮನೆ ಅದು ಅಂತ. ಏಕೆಂದರೆ ದೇವರಿಗೆ ಸಮವಾಗಿರ್ತಕ್ಕಂಥ ಅಥವಾ ಅವನಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ. ಪರಮಾತ್ಮನಿಗೆ ಬದಲಾಗಿ ಜಡಮೂರ್ತಿಗಳನ್ನು ಪೂಜೆ ಮಾಡ್ತಕ್ಕಂಥದ್ದು, ಗಂಗಾ ಸ್ನಾನದಿಂದ ಪಾಪ ಕಳೆದುಕೊಳ್ತಕ್ಕಂಥದ್ದು, ತೀರ್ಥಯಾತ್ರೆಗಳಿಂದ ಪಾಪ ನಿವಾರಣೆ, ಎಲ್ಲೋ ಯಾರ್ದೋ ದರ್ಶನ ಮಾತ್ರದಿಂದ ಮೋಕ್ಷ ಸಿಗುತ್ತೆ ಅಂತ ವಿಶ್ವಾಸಗಳಲ್ಲಿ ಸಿಲುಕಿ ಅವಿದ್ಯೆ ಅಜ್ಞಾನಗಳಲ್ಲಿ ಮುಳುಗೋದರಲ್ಲಿ ಎಂದೂ ವಿಶ್ವಾಸ ಇಡಬಾರ್ದು. ಆಮೇಲೆ ಶವಗಳಿಗೆ ಹೂವು ಅರ್ಪಿಸೋದು, ಶವದರ್ಶನ, ಶವಚರಣ ಸ್ಪರ್ಶ ಮಾಡೋದು, ತೆಂಗಿನಕಾಯಿ ಹೊಡೆಯೋದು, ದುಡ್ಡು ಹಾಕೋದು, ಇಂತಹ ಅಂಧವಿಶ್ವಾಸದ ಪರಾಕಾಷ್ಠೆಯನ್ನು ಮುಟ್ಟಿದವರು ಯಾವತ್ತೂ ವಿಶ್ವಾಸ ಪಾತ್ರರಲ್ಲ. ಯಾವುದೇ ರೀತಿಯ ಪಾಖಂಡಿಗಳಲ್ಲಿ ವಿಶ್ವಾಸ ಇಡಬಾರ್ದು. ಈ ಅಂಧವಿಶ್ವಾಸ, ಮೂಢನಂಬಿಕೆ, ಕಂದಾಚಾರ ಇವುಗಳನ್ನು ಯಾವತ್ತೂ ನಾವು ಅಂಥವ್ರುಗಳನ್ನು ನಾವು ನಂಬಬಾರದು ಅಂತ ಹೇಳ್ತಾನೆ. ಪಾಖಂಡಿನೋ ವಿಕರ್ಮಸ್ಥಾನ್ ವೈಡಾಲ ವೃತ್ತಿಕಾನ್ ಶಠಾನ್ ಹೇತುಕಾನ್ ಬಕವೃತ್ತಿಂಶ್ಚ ವಾಂಗ್ ಮಾತ್ರೇಣಾಪಿ ನಾರ್ಚಯೇತ್ ಅಂತ ಮನು ಹೇಳ್ತಾನೆ. ಅಂದರೆ ಕಪಟಿಗಳು, ವೇದನಿಂದಕರು, ನಾಸ್ತಿಕರು, ದೇವರು, ವೇದ ಧರ್ಮದಲ್ಲಿ ನಂಬಿಕೆ ಇಲ್ಲದವರು, ಅಧರ್ಮವನ್ನು ಆಚರಿಸ್ತಕ್ಕಂಥವರು, ಹಿಂಸಿಸ್ತಕ್ಕಂಥವರು, ಶಠರು, ಮಿಥ್ಯಾಭಾಷಿಗಳು, ಮಿಥ್ಯಾಭಿಮಾನಿಗಳು, ಕುತರ್ಕಿಗಳು, ಬೇರೆಯವರ ಧನವನ್ನು ಅಪಹರಣ ಮಾಡ್ತಕ್ಕಂಥವರು ಅಥವಾ ಭಗಧ್ಯಾನದಂತೆ ಮೋಸ ಮಾಡ್ತಕ್ಕಂಥವರು, ಅತಿಥಿ ವೇಷ ಧರಿಸಿ ಬಂದರೆ ಅವರನ್ನು ಮಾತಿನಿಂದಲೂ ಸತ್ಕರಿಸಬೇಡಿ. ಅಂದರೆ ಅವರುಗಳು ಯಾವುದೇ ಸ್ಥಿತಿಯಲ್ಲೂ ವಿಶ್ವಾಸಾರ್ಹರಲ್ಲ ಅನ್ನೋದನ್ನು ಮನುಸ್ಮೃತಿ ಮನು ಹೇಳಿದ್ದಾನೆ. ಹೀಗೆ ಯಾವುದು ನಂಬಿಕೆ, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅಂತಕ್ಕಂಥದ್ದನ್ನು ವೇದಗಳಲ್ಲಿ ತಿಳಿಸಿದೆ. ಧನ್ಯವಾದಗಳು.